ಬೆಂಗಳೂರು ಫಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಬಸವ ಜಯಂತಿಯಂದು ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಅದೇನು ಕಾಕತಾಳೀಯವೋ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಮೊದಲ ಸಾರ್ವಜನಿಕ ಕಾರ್ಯಕ್ರಮ ಕೂಡ ಬಸವ ಜಯಂತಿ ಕಾರ್ಯಕ್ರಮವೇ ಆಗಿತ್ತು. ಆ ಪ್ರೋಗ್ರಾಂನ ಹೈಲೈಟ್ಸ್ ಏನು ಅಂತ ಬನ್ನಿ ನೋಡೋಣ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವತ್ತು ಬಸವ ಜಯಂತಿ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಿತು. ಈ ಸಂಭ್ರಮದಲ್ಲಿ ಸಿದ್ದಗಂಗಾ ಶ್ರೀಗಳು, ಸುತ್ತೂರು ಶ್ರೀಗಳು ಕೂಡ ಭಾಗಿಯಾಗಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಬಸವ ವೇದಿಕೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಎಂಎಂ ಕಲಬುರ್ಗಿ ಅವರಿಗೆ ಬಸವಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇನ್ನು ಡಾಕ್ಟರ್ ಜಯಾ ರಾಜಶೇಖರನ್ ಅವರಿಗೆ ವಚನ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಸಮಾರಂಭದಲ್ಲಿ ಭಾಗಿಯಾಗಿದ್ದ ಕನ್ನಡಪ್ರಭ ಹಾಗೂ ಸುವರ್ಣ ನ್ಯೂಸ್ ಪ್ರಧಾನ ಸಂಪಾದಕ ವಿಶ್ವೇಶ್ವರ್ ಭಟ್ ಬಸವಶ್ರೀ ಸಂಚಿಕೆ ಬಿಡುಗಡೆ ಮಾಡಿದರು. ನನಗೆ ಬಸವಣ್ಣನವರಲ್ಲಿ ಕಾಣುವಂತ ಬಹಳ ದೊಡ್ಡ ಗುಣ ಏನು ಅಂತಂದ್ರೆ he was a man ahead of his time. ಸುಮಾರು 9 ಶತಮಾನಗಳ ಹಿಂದೆನೇ ಅವರು ಕಂಡಿದ್ದನ್ನ, ಅವರು ಪ್ರತಿಪಾದಿಸಿದ್ದನ್ನ ನಾವು ಇವತ್ತು ಅಳವಡಿಸಿಕೊಳ್ಳಿಕ್ಕೂ ಕೂಡ ನಮಗೆ ಸಾಧ್ಯ ಆಗ್ತಾ ಇಲ್ಲ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಗಣ್ಯರೆಲ್ಲ ಒಬ್ಬೊಬ್ಬರಾಗಿ ಹಿತವಚನ ನೀಡ್ತಾ ಇದ್ರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಕೂತಲ್ಲೇ ನಿದ್ರೆಗೆ ಜಾರಿದ್ರು. ಪಾಪ, ಗದ್ದುಗೆಗೆ ಕೂರುವಲ್ಲಿ ತುಂಬಾನೇ ಬ್ಯುಸಿಯಾಗಿದ್ದ ಸಿದ್ದರಾಮಯ್ಯ ಸರಿಯಾಗಿ ನಿದ್ದೆನೂ ಮಾಡಿರ್ಲಿಲ್ವೇನೋ. ಕೊನೆಗೂ ಎದ್ದು ಒಂದಿಷ್ಟು ಭರವಸೆ ನೀಡಿದ್ರು. ವಚನ ಸಾಹಿತ್ಯ 2 ಆವೃತ್ತಿಗಳು ಮುಗಿದೋಗ್ಬಿಟ್ಟಿದ್ದಾವೆ, ಮಾರಾಟ ಆಗ್ತಿದ್ದಾವೆ. ಸರ್ಕಾರ ಮಾಡಿದ್ದದು 3ನೇ ಆವೃತ್ತಿಯನ್ನು ತರಬೇಕು, ಅದಕ್ಕೆ 50 ಲಕ್ಷ ರೂಪಾಯಿ ಆಗ್ತದೆ ಅಂತಕ್ಕಂಥದ್ದು. ಅದಕ್ಕೆ ನಮ್ಮ ಸರ್ಕಾರ 3ನೇ ಆವೃತ್ತಿ ಮಾಡಲಿಕ್ಕೆ ಹಣ ಎಷ್ಟು ಖರ್ಚಾಗ್ತದೆ ಅಂತಕ್ಕಂಥ 3ನೇ ಆವೃತ್ತಿಯನ್ನು ತರ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ. ಸಿಎಂ ಸಿದ್ದರಾಮಯ್ಯ ಫಸ್ಟ್ ಪಬ್ಲಿಕ್ ಪ್ರೋಗ್ರಾಂ ತೂಕಡಿಕೆಯಲ್ಲಿ ತೇಲಾಡಿತು. ಒಟ್ಟಾರೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿತು. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಬಿಜೆಪಿ ಹಿರಿಯ ಮುಖಂಡ ಎಲ್ಕೆ ಅಡ್ವಾಣಿ ಇವತ್ತು ಖಾಸಗಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಲು ಬೆಂಗಳೂರಿಗೆ ಆಗಮಿಸಿದ್ದಾರೆ. ಕೆಆರ್ ನಗರದ ಯೋಗಾನಂದೇಶ್ವರ ಮಠ ಅರಮನೆ ಮೈದಾನದಲ್ಲಿ ವೇದಾಂತ ಭಾರತಿ ಆನಂದ ಸಿಂಧು ಸ್ತೋತ್ರ ಪಠಣ ಕಾರ್ಯಕ್ರಮ ಆಯೋಜಿಸಿದೆ. ಈ ಕಾರ್ಯಕ್ರಮವನ್ನು ಬಿಜೆಪಿ ಹಿರಿಯ ನಾಯಕ ಎಲ್ಕೆ ಅಡ್ವಾಣಿ ಉದ್ಘಾಟಿಸಿದರು. ಬಿಜೆಪಿ ಮುಖಂಡರಾದ ಅನಂತಕುಮಾರ್, ರಾಮ ಜೋಯಿಸ್ ಹಾಗೂ ಶಂಕರ ಭಾರತಿ ಶ್ರೀಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಅಡ್ವಾಣಿ, 7 ವರ್ಷದ ಹಿಂದೆ ಸೌಂದರ್ಯ ಲಹರಿ ಪಠಣಕ್ಕೆ ಆಗಮಿಸಿದ್ದೆ. ಈಗ ಆನಂದ ಸಿಂಧು ಸ್ತೋತ್ರ ಪಠಣಕ್ಕೆ ಬಂದಿರುವುದು ಖುಷಿ ಕೊಟ್ಟಿದೆ ಅಂದರು. ಮುನ್ನಡೆಸಿರುವ ನಮ್ಮ ಪ್ರತಿಷ್ಠಿತ ಟಿಸಿಎಸ್ 10K ಮ್ಯಾರಥಾನ್ ಯಶಸ್ವಿಯಾಗಿ ನಡೆಯಿತು. ಹಲವು ತಾರೆಯರು, ವಿಶ್ವಶ್ರೇಷ್ಠ ಅಥ್ಲೀಟ್ಗಳ ಉಪಸ್ಥಿತಿಯಲ್ಲಿ ನಡೆದ ಮ್ಯಾರಥಾನ್ನಲ್ಲಿ ಕೀನ್ಯಾದವರು ಗೆಲುವಿನ ನಗೆ ಬೀರಿದ್ರು. ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿದ ಜನ ಓಡೋದ್ರ ಜೊತೆಗೆ ಸಖತ್ ಎಂಜಾಯ್ ಕೂಡ ಮಾಡಿದ್ರು. ನಗರದ ಕಂಠೀರವ ಕ್ರೀಡಾಂಗಣದಲ್ಲಿ ಇಂದು ಹಬ್ಬದ ವಾತಾವರಣ. ಟಿಸಿಎಸ್ 10K ಮ್ಯಾರಥಾನ್ನಲ್ಲಿ ಸುಮಾರು 23,000ಕ್ಕಿಂತ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದರು. ಡೊಳ್ಳು ಕುಣಿತ, ಕಲರ್ಫುಲ್ ವೇಷಭೂಷಣಗಳೊಂದಿಗೆ ಬಂದಿದ್ದ ಜನರು ಓಡಾಡುವುದರೊಂದಿಗೆ ಸಾಮಾಜಿಕ ಅರಿವು ಮೂಡಿಸುವಂತಹ ಹಲವು ಸಂದೇಶಗಳನ್ನು ಪ್ರದರ್ಶಿಸಿದರು. ಭಾರಿ ನಿರೀಕ್ಷೆ ಮೂಡಿಸಿದ ವರ್ಲ್ಡ್ 10K ಪುರುಷರ ವಿಭಾಗದಲ್ಲಿ ಕೀನ್ಯಾದ ಅಲೆಕ್ಸ್ ವೋಲೋ ಟಿಪ್ ಚಾಂಪಿಯನ್ ಆದರು. ವಿಶ್ವ 10K ಮಹಿಳಾ ವಿಭಾಗದಲ್ಲಿ ಕೀನ್ಯಾದ ಗ್ಲೈಡಿಸ್ ಚೆರೆನೋ ಪ್ರಥಮ ಸ್ಥಾನ ಗಳಿಸುವ ಮೂಲಕ ಕೀನ್ಯಾದವರೇ ಚಾಂಪಿಯನ್ ಆಗಿ ಮೆರೆದರು. I have an experience in India because that is my second time to come. Last year, 2012, I was here. And actually,
I have the experience of the route of we are going to run for it. ನ್ಯಾಷನಲ್ ಚಾಲೆಂಜ್ ಪುರುಷರ ವಿಭಾಗದಲ್ಲಿ ಸುರೇಶ್ ಪಟೇಲ್, ಮಹಿಳಾ ವಿಭಾಗದಲ್ಲಿ ಸುಧಾ ಸಿಂಗ್ ಪ್ರಥಮ ಸ್ಥಾನ ಗಳಿಸಿದರು. ನಟ ಪುನೀತ್ ರಾಜ್ಕುಮಾರ್ ಮತ್ತು ಬಾಲಿವುಡ್ ನಟ ರಾಹುಲ್ ಬೋಸ್ ಓಡುವ ಮೂಲಕ ಎಲ್ಲರಿಗೂ ಸ್ಫೂರ್ತಿ ತುಂಬಿದರು. ಸಿಎಂ ಸಿದ್ದರಾಮಯ್ಯ, ಕ್ರಿಕೆಟಿಗ ಸೈಯದ್ ಕಿರ್ಮಾನಿ ಅಥ್ಲೀಟ್ಗಳನ್ನು ಹುರಿದುಂಬಿಸಿದರು. ನಂತರ ವಿಜೇತರಿಗೆ ಸಿದ್ದರಾಮಯ್ಯ ಪ್ರಶಸ್ತಿ ಪ್ರದಾನ ಮಾಡಿದರು. ಈವೆಂಟ್ನಲ್ಲಿ ಭಾಗವಹಿಸಿ ಫ್ಲಾಗ್ ಆಫ್ ಮಾಡಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತಾಯಿದೆ, ಖುಷಿ ಆಗ್ತಾ ಇದೆ. ಭಾಳ ಸಂತೋಷದಿಂದ ಫ್ಲಾಗ್ ಆಫ್ ಮಾಡಿದ್ದೀನಿ. ಸುಮಾರು 21,000ಕ್ಕೂ ಹೆಚ್ಚು ಜನರು, ಹೊರದೇಶದವರು, ನಮ್ಮ ದೇಶದವರು, ಬೆಂಗಳೂರಿನವರು ಎಲ್ಲರೂ ಕೂಡ ಓಡಿದ್ದಾರೆ. ಕಿಂಗ್ ಫಿಶರ್ ಬೊಂಬಾಟ್ ಬ್ರಿಗೇಡ್ನಲ್ಲಿ ವಿಚಿತ್ರ ಉಡುಪಿನ ಓಟಗಾರರು ಕಂಡುಬಂದರು. ಹಿರಿಯರಿಗೆ ಮತ್ತು ಅಂಗವಿಕಲರಿಗೂ ಸಹ ಪ್ರತ್ಯೇಕ ವಿಭಾಗದಲ್ಲಿ ಓಡಿಸಲಾಯಿತು. ಬೆಂಗಳೂರಿನಿಂದ ಕ್ಯಾಮರಾಮನ್ ಸುರೇಶ್ ಮತ್ತು ಪ್ರಕಾಶ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಎಷ್ಟಿದೆ ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 24,650 ರೂಪಾಯಿ. ನೆನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 26,620 ರೂಪಾಯಿ. ನೆನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ ಬ್ರೇಕ್ನ ನಂತರ.